ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ನಂದು ಮಾಮಂದು ಮನೆಯಲ್ಲಿ ಒಂದು ಏನು ಹೇಳ್ತಾರೆ ಪೂಜೆ ಇತ್ತು. ಅಂದರೆ ಮಾಮಂದು ಮಗಳು ಯು ಕೆಗೆ ಹೋಗ್ತಿದ್ದಾಳೆ ಹೈಯರ್ ಸ್ಟಡೀಸ್ MS ಮಾಡೋಕ್ಕೆ. ಮತ್ತು ಸ್ವಲ್ಪ ಮಾಮಂದು ಈ ಏನು ಹೇಳ್ತಾರೆ ಅರ್ಕೆಗಳೆಲ್ಲ ಬಾಕಿ ಇತ್ತು. ಸೊ ಹಾಗಾಗಿ ಅವಳು ಹೋಗೋ ಮುಂಚೆ ಆ ಅರ್ಕೆಗಳನ್ನೆಲ್ಲ ತೀರ್ಸೋಣ ಅಂತ ಪೂಜೆಗಳನ್ನೆಲ್ಲ ಮಾಡಿಸ್ಕೊಳ್ತಾಯಿದ್ರು. ಹಾಗಾಗಿ ಇವತ್ತು ಸಂಜೆ ಮಾಮನ ಮನೆಗೆ ಹೊರಟಿದ್ವಿ. ಆ್ಯಂಡ್ ಇವತ್ತು ಇದು ನಮ್ಮ ಚಿತ್ರದುರ್ಗ ಸರೌಂಡಿಂಗಲ್ಲಿ ಹೊದಿಕೆರೆ ಸಿದ್ದಪ್ಪ ತುಂಬ ಫೇಮಸ್. ಸೊ ಮಾಮಂದು ಹರಕೆ ಹೊದಿಕೆರೆ ಸಿದ್ದಪ್ಪನಿಗೆ ಇತ್ತು. 2 ದಿವಸದ ಪ್ರೋಗ್ರಾಮ್ ಇದು. ಸೊ ಫಸ್ಟ್ ಅಂದರೆ ಪ್ರೀವಿಯಸ್ ಡೇ ನೈಟ್ ವೆಜ್ ಇರುತ್ತೆ ಮನೇಲಿ, ದೇವರನ್ನ ಕೂರಿಸಿ ಪೂಜೆ ಎಲ್ಲ ಮಾಡಿ ವೆಜ್ ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಡೇ ನಾನ್ ವೆಜ್ ಇರುತ್ತೆ. ಸೊ ಹಾಗಾಗಿ ಇವತ್ತು ವೆಜ್ ಡೇ ಆಗಿರುತ್ತೆ. ಮನೆಗೆ ಹೋಗಬೇಕು, ದೇವ್ರನ್ನೆಲ್ಲ ಕೂರಿಸಿರ್ತಾರೆ, ಪೂಜೆ ಎಲ್ಲ ಮಾಡಿಕೊಂಡು ದೇವರಿಗೆ ನೈವೇದ್ಯ ಎಲ್ಲ ಕೊಟ್ಟು ನಾವು ಎಲ್ಲರೂ ವೆಜ್ ಊಟ ಮಾಡ್ತೀವಿ. ಇವತ್ತು ಪಾಯಸ ಇರುತ್ತೆ, ಪಾಯಸ ಮತ್ತು ನಾರ್ಮಲ್ ಅನ್ನ ಸಾರು ಅದೆಲ್ಲ. ಆ್ಯಂಡ್ ನಾಳೆ ಇಟ್ ವಿಲ್ ಬಿ ನಾನ್ ವೆಜ್, ಕುರಿ ಅದೆಲ್ಲ ಇರುತ್ತೆ, ಮಟನ್ ಎಲ್ಲ ಇರುತ್ತೆ, ಫಿಶ್. ಸೊ ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ ಟು ಮಾಮ ಮನೆ ನಾವು ಆ್ಯಂಡ್ ಸಿ ದ ಪೂಜೆ ವೈಬ್ಸ್. ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಇದು ನೆನ್ನೆದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನೆನ್ನೆ ಬಂದು ಟಯರ್ಡ್ ಆಗಿಬಿಟ್ಟಿತ್ತು ಸಿಕ್ಕಾಬಟ್ಟೆ, ಹಾಗಾಗಿ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೆನ್ನೆ ನೈಟ್ ಆ್ಯಸ್ ಯು ಸಾ ಇನ್ ದ ವ್ಲಾಗ್ ದೇವರು ಮನೆಗೆ ಬಂದಿತ್ತು, ಹಾಗಾಗಿ ಆ್ಯಂಡ್ ಪೂಜಾರೆಲ್ಲ ಬಂದಿದ್ದರು. ಸೊ ಅದನ್ನೆಲ್ಲ ಪೂಜೆ ಮಾಡಿ ವೆಜ್ ಮಾಡಿದ್ದು ನೆನ್ನೆ, ಪಾಯಸ ಅದೆಲ್ಲ ಇತ್ತು. ಸೊ ಹಾಗಾಗಿ ಊಟ ಮಾಡಿಕೊಂಡು ಬಂದ್ವಿ. ಟಯರ್ಡ್ ಆಗಿತ್ತು, ಹಾಗೆ ಮಲಗಿದಾಯಿತು. ಇವತ್ತು ನಾನ್ ವೆಜ್ ಇರುತ್ತೆ. ಸೊ ಬೇರೆ ಮನೆಯಲ್ಲೆಲ್ಲ ಹೊರಗಡೆ ಇರೋದಿದು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೈಕ್ ಆಲ್ಮೋಸ್ಟ್ ಎಲ್ಲರೂ ರೆಡಿಯಾಗಿ ಆಯಿತು. ಸೊ ಇವತ್ತು ನಾನ್ ವೆಜ್ ಇರುತ್ತೆ ಫುಲ್ಲು. ಆ್ಯಂಡ್ ತುಂಬ ಜನ ಇನ್ವೈಟ್ ಮಾಡಿದ್ದಾರೆ, ನೋಡೋಣ ಯಾರೆಲ್ಲ ಬರ್ತಾ ಇದ್ದಾರೆ. ಆ್ಯಂಡ್ ಮಮ್ಮಿ ಆಲ್ರೆಡಿ ಹೋಗಿ ಆಯಿತು, ಅಕ್ಕ ಬಂದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ. ಸೊ ಇನ್ನು ಅಲ್ಲೋಗಿ ನೋಡೋಣ ಹೇಗಿರುತ್ತೆ ಅಂತ. Under the boughs where the shadows play, the wind hums songs at the break of day, whispering pines, secrets untold, carrying tales only the fools. Moonlight spills through the velvet dark, etching patterns
truth as they flow. ಯುಕೆಗೆ ಹೋಗ್ತಿರೋ ಜನ ಇವರೇ. ನಾನೇ. ಹ್ಯಾಪಿ ಜರ್ನಿ. Songs entwined. ಎಲ್ಲ ನಮ್ಮ ಫ್ಯಾನ್ ಕ್ಲಬ್ಬಿಂದ ಹ್ಯಾಪಿ ಜರ್ನಿ. Knotted in time by nature. ವೆಜ್ ಸೈಡ್ ಇವಾಗ, ಈ ಕಡೆಲ್ಲ ನಾನ್ ವೆಜ್. ನಾವು ವಿಡಿಯೋಗ್ರಫಿ ಮಾಡ್ತಾ ಇದ್ದೀವಿ Step ವೆಜ್ ಸೈಡ್. on the forest floor opens a world through an ancient door. Silence alive, yet brimming with sound. In the arms of solitude, I am found. Oh, whispering pines
ಅರೇಂಜ್ಮೆಂಟ್ಸ್. ಒಂದು ಸೈಡ್ ವೆಜ್ ಅರೇಂಜ್ ಮಾಡಿದ್ರು, ಇನ್ನೊಂದು ಸೈಡ್ ನಾನ್ ವೆಜ್ ಅರೇಂಜ್ ಮಾಡಿದ್ರು. ಮಾಮ ಇನ್ವೈಟ್ ಮಾಡಿದ ಕೆಲವು ಗೆಸ್ಟ್ ವೆಜ್ ಮಾತ್ರ ತಗೊಳ್ತಾರೆ, ಹಾಗಾಗಿ ಅವ್ರಿಗೆ ಸಪ್ರೇಟ್ ಸೆಕ್ಷನಲ್ಲಿ ವೆಜ್ನ ಅರೇಂಜ್ಮೆಂಟ್ ಮಾಡಿದ್ರು. ಮಾಮ ಬಂದು ಹಾಯ್ ಬೆಂಗಳೂರು ರಿಪೋರ್ಟರ್, ಮತ್ತು ಅವ್ರದ್ದು ಬಿಸ್ನೆಸಸ್ ಇದೆ ಆ್ಯಂಡ್ ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಇದೆ, ಆ್ಯಂಡ್ ಈಸ್ ದ ಮೋಸ್ಟ್ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಅಂತಲೇ ಹೇಳ್ಬೋದು ನಮ್ಮದು ಫ್ಯಾಮಿಲಿ ಮತ್ತು ಸರೌಂಡಿಂಗ್ ಏರಿಯಾದಲ್ಲಿ. ಹಾಗಾಗಿ ಮಾಮ ಇನ್ವೈಟ್ ಮಾಡಿದ ಮೋಸ್ಟ್ ಆಫ್ ದ ಗೆಸ್ಟ್ ವೇರ್ ಅಫಿಷಿಯಲ್ಸ್ ಆಗಿದ್ದರು ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಮೆಂಬರ್ಸ್ ಇದ್ದರು. ಸೊ ಅಫಿಷಿಯಲ್ಸ್ ಎಲ್ಲ ಬಂದ ಕಾರಣ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ನನಗೆ ಫೀಲ್ ಆಯಿತು. ಫುಡ್ ಆಗಿರ್ಬೋದು ಅಥವಾ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಸೂಪರ್ ಆಗಿತ್ತು. ಆ್ಯಂಡ್ ಆಫೀಷಿಯಲ್ಸ್ ಎಲ್ಲ ಮೀಟ್ ಮಾಡೋಕ್ಕೆ ನಮಗೂ ಒಂದು ಚಾನ್ಸ್ ಸಿಕ್ತು ಅಂತಲೇ ಹೇಳಬೇಕು. ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದರು, ಅವ್ರನ್ನೂ ಮೀಟ್ ಮಾಡೋಕ್ಕೆ ಒಂದು ಗೆಟ್ ಟುಗೆದರ್ ಥರ ಆಯಿತು. ಮಾಮನಿಗೆ 2 ಮಕ್ಕಳು. ಸೊ ದೊಡ್ಡವಳೀಗ UK ಹೋಗ್ತಾ ಇರೋದು ಫಾರ್ ಅವರ್ ಹೈಯರ್ ಸ್ಟಡೀಸ್, ಹಾಗಾಗಿ ಲಾಸ್ಟ್ ಮಿನಿಟ್ ರಿಚುವಲ್ಸ್ ಎಲ್ಲ ಮಾಮ ಫಿನಿಷ್ ಮಾಡ್ತಾಯಿದ್ರು. ಆ್ಯಂಡ್ ಲಾಸ್ಟ್ ಒಂದು ಸರ್ಪ್ರೈಸ್ ಪಾರ್ಟಿ ಇತ್ತು. ಅಂದರೆ ಮಾಮಂದು 2ನೇ ಮಗಳು ಅಕ್ಕನಿಗೆ ಸೃಷ್ಟಿಗೆ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದ್ಲು, ಕೇಕ್ ಕಟ್ಟಿಂಗ್ ಎಲ್ಲ. ಆ್ಯಂಡ್ ಆಲ್ಸೋ ಸೃಷ್ಟಿದು ಫ್ರೆಂಡ್ಸ್ ಎಲ್ಲನೂ ಅವಳಿಗೆ ಸೆಂಡ್ ಆಫ್ ಥರ ಒಂದು ಸರ್ಪ್ರೈಸ್ ಪಾರ್ಟಿನ ಅರೇಂಜ್ ಮಾಡಿದರು. ಹಾಗಾಗಿ ಕೇಕ್ ಎಲ್ಲ ಕಟ್ ಮಾಡಿ ಅವಳಿಗೆಲ್ಲ ತಿನ್ನಿಸಿ ಒಳ್ಳೆ ಫ್ಯಾಮಿಲಿ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಖುಷಿ ಆಗುತ್ತೆ ನಮ್ಮ ಮನೇಲಿ ಒಂದು ಕಸಿನ್ ಹೀಗೆ ಒಂದು ಕಂಟ್ರಿ ಬಿಟ್ಟು ಇನ್ನೊಂದು ಕಂಟ್ರಿಗೆ ಹೈಯರ್ ಸ್ಟಡೀಸ್ಗಂತ ಹೋಗೋದಾಗಲಿ, ಒಂದು ಬೋಲ್ಡ್ ಸ್ಟೆಪ್ನ ತಗೊಳ್ಳೋದಾಗಲಿ, ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳಬೇಕು. ಬಿಕಾಸ್ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗಿ ಸ್ಟಡೀಸ್ಗೆ ಹೋಗೋದು ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸ್ಟಡೀಸ್ಗಾಗಿರ್ಬೋದು, ಜಾಬ್ಗಾಗಿರ್ಬೋದು, ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ ಅವಳಿಂದ ತುಂಬ ಯಂಗ್ ಅಂತ ಅನಿಸುತ್ತೆ ಟು ಟೇಕ್ ದಿಸ್ ಬೋಲ್ಡ್ ಸ್ಟೆಪ್ ಅಂಡ್ ಟು ಗೋ ಟು ಅದರ್ ಕಂಟ್ರಿ ಫಾರ್ ಫರ್ದರ್ ಸ್ಟಡೀಸ್ ಅಂತ. ಸೊ ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಈ ವ್ಲಾಗ್ ನಿಮಗೆ ಡೆಡಿಕೇಟೆಡ್ ಸೃಷ್ಟಿ. ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ ಬಿಲ್ಡ್ ಯುವರ್ ಕರಿಯರ್ ದ ವೇ ಯು ವಾಂಟೆಡ್ ಇಟ್ ಟು ಬಿಲ್ಡ್ ಅಂತ ಹೇಳ್ತಾ, ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಎಲ್ಲ ತಿಂದಾಯಿತು. ಸೊ ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ಗೈಸ್ ಇವತ್ತಿದ್ದು ಬ್ಲಾಗ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.